ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ, ಬ್ರೇಕಿಂಗ್ ನ್ಯೂಸ್. ಕಾರ್ ಬಾಂಬ್ ಸ್ಫೋಟದ ಮತ್ತೊಂದು ವಿಡಿಯೋ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಭೀಕರ ದೃಶ್ಯ ಲಭ್ಯ ಆಗ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ. ನವೆಂಬರ್ 10ರಂದು ಸಂಜೆ 6:50ಕ್ಕೆ ಕಾರ್ ಬ್ಲಾಸ್ಟ್ ಆಗಿತ್ತು. ಕಾರ್ ಬಾಂಬ್ ಸ್ಫೋಟದ ಮತ್ತೊಂದು ವಿಡಿಯೋ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತಹ ಭೀಕರ ದೃಶ್ಯ ಹೊರಬಿದ್ದಿದೆ. ಕೆಂಪುಕೋಟೆ ಬಳಿಯ ಸಿಸಿಟಿವಿ ಫುಟೇಜಸ್ ಅನ್ನ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಸಿಕ್ಕಂತಹ ಭೀಕರ ದೃಶ್ಯ. 6:50ಕ್ಕೆ ಉಮರ್ ಇದ್ದಂತಹ ಕಾರು ಸ್ಫೋಟಗೊಂಡಿರುವಂತಹ ವಿಡಿಯೋ, ಸ್ಫೋಟದ ಮತ್ತೊಂದು ವಿಡಿಯೋ ತುಣುಕು ಇದೀಗ ವೈರಲ್ ಸಿಗ್ತಾ ಇದೆ, ಲಭ್ಯ ಆಗ್ತಾ ಇರುವಂಥದ್ದು. ಭೀಕರ ದೃಶ್ಯ ಸೆರೆಯಾಗಿದೆ ಸಿಸಿಟಿವಿ ಕ್ಯಾಮೆರಾದಲ್ಲಿ. ಕೆಂಪುಕೋಟೆ ಬಳಿಯ ಸಿಸಿಟಿವಿ ಕ್ಯಾಮೆರಾದ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಸಂಜೆ 6:30ರ ಸುಮಾರಿಗೆ ಆಗಿರುವಂತಹ ಬ್ಲಾಸ್ಟ್. 11 ದಿನಗಳ ಕಾಲ ವಿಶ್ವವಿದ್ಯಾಲಯದ ಬಳಿ ಕಾರು ಪಾರ್ಕಿಂಗ್ ಅಲ್ಲೇ ಇರುತ್ತೆ. ಅದಾದ ನಂತರ ಬ್ಲಾಸ್ಟ್ಗೂ 1 ದಿನ ಮೊದಲು ಅಲ್ಲಿಂದ ಕಾರು ಮೂವ್ ಆಗಿರುತ್ತೆ. ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಲಭ್ಯ ಆಗಿರುವಂತಹ ಒಂದಷ್ಟು ಸ್ಫೋಟಕ ಅಂಶಗಳು, ಅದರ ಜೊತೆಗೆ ಇದೀಗ ಕಾರು ಸ್ಫೋಟದ ಮತ್ತೊಂದು ವಿಡಿಯೋ ತುಣುಕು ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಭೀಕರ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ದೆಹಲಿಯ ಕೆಂಪುಕೋಟೆ ಬಳಿಯ ಕಾರು ಸ್ಫೋಟ ಪ್ರಕರಣದ ವಿಚಾರವಾಗಿ ಇದೀಗ ಕಾರು ಬಾಂಬ್ ಸ್ಫೋಟದ ಮತ್ತೊಂದು ವಿಡಿಯೋ ತುಣುಕು ವೈರಲ್ ಆಗ್ತಾ ಇರುವಂಥದ್ದು. ನವೆಂಬರ್ 10ರಂದು ಸಂಜೆ 6:50ಕ್ಕೆ ಕಾರು ಬ್ಲಾಸ್ಟ್ ಆಗಿರುತ್ತೆ. ಸಿಸಿಟಿವಿಯನ್ನ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಉಮರ್ ಇದ್ದಂತಹ ಕಾರಿನ ಮತ್ತೊಂದು ಸ್ಫೋಟಕ ವಿಡಿಯೋ ಬಯಲಾಗಿರುವಂಥದ್ದು. ದೆಹಲಿಯ ಈ ಘಟನೆ ರಾಜ್ಯಾದ್ಯಂತ, ದೇಶದಾದ್ಯಂತ ಭಯವನ್ನ ಹುಟ್ಟಿಸಿದೆ. ಛಿದ್ರವಾಗಿರುತ್ತೆ ದೇಹಗಳೆಲ್ಲವೂ ಕೂಡ. 9 ಜನರ ದುರ್ಮರಣ, 30ಕ್ಕೂ ಹೆಚ್ಚು ಗಾಯಾಳುಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಅಮಿತ್ ಶಾ ನಿನ್ನೆ ಈ ಒಂದು ಸ್ಫೋಟದ ವಿಚಾರವಾಗಿ ಎಲ್ಲೆಲ್ಲಿ ಅಲರ್ಟ್ ಆಗಿರಬೇಕು, ಸಿಎಂ ಕೂಡ ರಾಜ್ಯದಲ್ಲಿ ಸೂಚನೆಯನ್ನ ಕೊಟ್ಟಿರ್ತಾರೆ. ಮಾಲ್ಗಳಾಗಿರ್ಬೋದು, ಹಾಸ್ಪಿಟಲ್ಸ್ ಆಗಿರ್ಬೋದು, ಎಲ್ಲಾ ಕಡೆ ಕೂಡ ಕಟ್ಟೆಚ್ಚರವನ್ನ ವಹಿಸಬೇಕು ಅಂತ ಹೇಳ್ಬಿಟ್ಟು. ಅದರ ಜೊತೆಗೆ ಅಮಿತ್ ಶಾ ಕೂಡ ಮಹತ್ತರ ಸಭೆಯನ್ನ ನಡೆಸಿರ್ತಾರೆ. ಸಭೆಯಲ್ಲಿ ಪ್ರಧಾನಿ ಮೋದಿ ಕೂಡ ಭಾಗಿಯಾಗ್ತಾರೆ ಅಂತ ಹೇಳಲಾಗಿತ್ತು. ಸೊ ಹೈ ವೋಲ್ಟೇಜ್ ಮೀಟಿಂಗ್ ಆದ ನಂತರ ರಾಜ್ಯಾದ್ಯಂತ, ದೇಶದಾದ್ಯಂತ ಕಟ್ಟೆಚ್ಚರವನ್ನ ವಹಿಸಬೇಕು ಅಂತ ಹೇಳ್ಬಿಟ್ಟು ಖಾಕಿ ಪಡೆಗೆ ಸೂಚನೆಯನ್ನು ಕೂಡ ನೀಡಿರುವಂಥದ್ದು. ಅದರ ಜೊತೆಗೆ ಮಾಲ್ಸ್ ಆಗಿರ್ಬೋದು, ಹಾಸ್ಪಿಟಲ್ಸ್ ಆಗಿರ್ಬೋದು, ಯಾವೆಲ್ಲ ಜನನಿಬಿಡ ಪ್ರದೇಶಗಳಿರುತ್ತೆ ಎಲ್ಲ ಕಡೆ ಕೂಡ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಸೊ ಇನ್ನು ಲಾಡ್ಜ್ಗಳಲ್ಲಿ ಬೇರೆ ದೇಶದ ಜನರು ಯಾರೆಲ್ಲ ತಂಗಿರ್ತಾರೆ ಅವರೆಲ್ಲರನ್ನೂ ಕೂಡ ತಪಾಸಣೆ ಮಾಡಲಾಗ್ತಾ ಇದೆ. ಭದ್ರತೆಯ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿರುವಂಥದ್ದು. ಏರ್ಪೋರ್ಟ್ ಬಳಿ ಆಗಿರ್ಬೋದು, ಎಲ್ಲ ಕಡೆ ಎಲ್ಲೆಲ್ಲ ಜನನಿಬಿಡ ಪ್ರದೇಶಗಳಿದೆ, ಮಂದಿರಗಳಾಗಿರ್ಬೋದು, ದೇವಸ್ಥಾನಗಳಾಗಿರ್ಬೋದು, ಪ್ರತಿಯೊಂದು ಕಡೆ ಕೂಡ